ಜಿಲ್ಲೆಯಲ್ಲಿ ನೂತನವಾಗಿ ಪ್ರತಿಯೊಂದು ಠಾಣೆಯಲ್ಲಿ ನಾವು ಒಂದು ITMS ವಿಚಾರವನ್ನು ಶುರು ಮಾಡಿದ್ದೀವಿ. ಈ ITMS ಅಂದರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಪ್ರತಿಯೊಬ್ಬ ಸಿಬ್ಬಂದಿ ಅವ್ರಿಗೆ ಮೊಬೈಲಲ್ಲಿ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಈ ಆ್ಯಪ್ ಮುಖಾಂತರ ನಾವು ಯಾರೇ ಒಂದು ವೈಲೇಷನ್ ಎಲ್ಲೇ ಮಾಡ್ತಾ ಇದ್ರು ಅವರು ಒಂದು ಫೋಟೋವನ್ನು ತೆಗೆದುಬಿಟ್ಟು ನಮ್ಮ NIC ಸರ್ವರ್ಗೆ ಅಪ್ಲೋಡ್ ಮಾಡ್ತಾರೆ. ಆ NIC ಸರ್ವರಲ್ಲಿ ಯಾರ ಗಾಡಿ ನಂಬರ್ ನಮಗೆ ಆ ಫೋಟೋ ಅಲ್ಲಿ ಕಾಣುತ್ತೆ, ಆ RC ಹೋಲ್ಡರ್ಗೆ ಒಂದು ಮೆಸೇಜ್ ಹೋಗುತ್ತೆ. ಆಮೇಲೆ ಒಂದು ನಮ್ಮ ಕಡೆಯಿಂದ ಒಂದು ಇನ್ಲ್ಯಾಂಡ್ ಲೆಟರ್ ಕೂಡ ಹೋಗುತ್ತೆ. ಇದನ್ನ ಬೆಂಗಳೂರಲ್ಲಿ ಆಲ್ರೆಡಿ ಸಮರ್ಪಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಎಲ್ಲ ಸ್ಟೇಷನಲ್ಲೂ ನಾವು ಇವಾಗ ಒಂದು ಟ್ರಾಫಿಕ್ ಕಮಾಂಡ್ ಸೆಂಟರ್ ಅಂತ ಮಾಡಿ ಪ್ರತಿಯೊಬ್ಬ ಸಿಬ್ಬಂದಿ ಕಡೆಯಿಂದನೂ ಈ ಒಂದು IMV ಪ್ರಕರಣಗಳನ್ನು ದಾಖಲೆ ಮಾಡ್ಕೊತಾ ಇದ್ದೀವಿ. ಇದು ಕೇವಲ ಇದಲ್ದಲೇ ನಾವು ಕನ್ವೆನ್ಷನಲ್ ಆಗಿ ಏನು ನಾವು ಗಾಡಿ ನಿಲ್ಲಿಸಿ ಚೆಕಿಂಗ್ ಮಾಡ್ತಾ ಇದ್ವಿ, ಅದ್ರ ಜೊತೆಗೆ ಇದನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ನಾವು ಹಲವಾರು ಬಾರಿ ನೋಡಿದ್ದೀವಿ, ನಾವು ಆಕ್ಸಿಡೆಂಟ್ಸ್ ಅಲ್ಲಿ ಹೆಲ್ಮೆಟ್ ಇಲ್ದಲೇನೆ ಎಷ್ಟೊಂದು ಸಾರಿ ಕಣ್ಣಿಗೆ ತೊಂದರೆ ಆಗಿರೋದು, ತಲೆಗೆ ಏಟು ಬಿದ್ದಿರೋದು, ಇದೆಲ್ಲವೂ ಆಗಿದೆ. ಈಗ ಪ್ರತಿ ಬಾರಿನೂ ನಾವು ನಿಲ್ಲಿಸಿ ಕೇಳಿದಾಗ ನಮ್ಮ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆಗಳು ಇತ್ತು. ಹಾಗಂತ ನಾವು ಅದನ್ನು ಬಿಡೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಈಸಿ ಆಗಲಿ ಅಂತ ನಾವು ಈ ಒಂದು ಹೊಸದಾಗಿ ITMS ವಿಚಾರವನ್ನು ಶುರು ಮಾಡಿದ್ದೀವಿ. ಏಪ್ರಿಲ್ 1 ಪ್ರತಿಯೊಂದು ಠಾಣೆಯಲ್ಲೂ, ನಮ್ಮ ಇಡೀ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಂದು ಠಾಣೆಯಲ್ಲೂ ಪ್ರತಿಯೊಬ್ಬ ಸಿಬ್ಬಂದಿ ಏನಾದರೂ ಅವ್ನ ಮೊಬೈಲಲ್ಲಿ ನಿಮ್ಮದು ಫೋಟೋ ತಕ್ಕೊತಾ ಇದ್ದಾನಂದರೆ ನೀವು ಅಂದ್ಕೊಳ್ಳಿ, ನಿಮಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನು ನೀವು ಸ್ಟೇಷನ್ಗೆ ಬಂದು ನಿಮ್ಮ ಫೈನ್ ತುಂಬಬೇಕಾಗುತ್ತೆ. ಅಥವಾ ನೀವು ಯಾವಾಗ ನೆಕ್ಸ್ಟು ನಾವು ಫಿಸಿಕಲ್ ಚೆಕಿಂಗ್ಗೆ ನಿಮಗೆ ಇಳಿತೀವಿ, ಆವಾಗ ಇದೆಲ್ಲವೂ ಅಟ್ ಅ ಟೈಮ್ ಬಂದ್ಬಿಡುತ್ತೆ ನಿಮಗೆ. ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ನೀವು ಎಲ್ಲ ರೀತಿಯ ಟ್ರಾಫಿಕ್ ಏನು ರೂಲ್ಸ್ ಇದೆ ಅದನ್ನು ಕಡ್ಡಾಯವಾಗಿ ಫಾಲೋ ಮಾಡಿ. ನಮಗೋಸ್ಕರ ಫಾಲೋ ಮಾಡಬೇಡಿ, ನಿಮಗೋಸ್ಕರ ಫಾಲೋ ಮಾಡಿ. ಆ ರೂಲ್ಸ್ ಇರೋದು ನಿಮ್ಮ ಸೇಫ್ಟಿಗೋಸ್ಕರನೇ. ನಾವು ಹೆಲ್ಮೆಟನ್ನು ಯಾಕೆ ಹಾಕಿ ಅಂತೀವಿ ಅಂದರೆ, ನಾವು ಅನಾಲಿಸಿಸ್ ಮಾಡಿದಾಗ ಆಲ್ಮೋಸ್ಟ್ 50% ಡೆತ್ 2 ವೀಲರ್ಸ್ ಅವ್ರದ್ದಾಗುತ್ತೆ. 2 ವೀಲರ್ಸಲ್ಲಿ ಯಾರ್ಯಾರು ಹೆಲ್ಮೆಟ್ ಹಾಕಿದ್ದಾರೆ ಅವರು ಸೇಫ್ ಆಗಿರ್ತಾರೆ, ಯಾರು ಹೆಲ್ಮೆಟ್ ಹಾಕಿರೋದಿಲ್ಲ ಅವರು ತಮ್ಮ ಪ್ರಾಣವನ್ನು ಕಳ್ಕೊತಾರೆ.